ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯರಿಗೆ ಯುಗಾದಿಯೊಳಗೆ ನಡೆಯುವ ದೊಡ್ಡ ಘಟನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಪರಿಶ್ರಮಿ, ಶಾಂತ ಸ್ವಭಾವದವರು ಮತ್ತು ಜೀವನವನ್ನು ಕ್ರಮಬದ್ಧವಾಗಿ ನಡೆಸಲು ಇಷ್ಟಪಡುವವರು ಆಗಿರುತ್ತಾರೆ. ಈ ರಾಶಿಯ ಜನರು ಯಾವುದೇ ಕೆಲಸವನ್ನು ಅತಿ ಜಾಗೃತೆಯಿಂದ ಮಾಡುವ ಗುಣ ಹೊಂದಿರುತ್ತಾರೆ. ಅವರ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಬಂದರೂ ಅವು ಬಹಳ ಪರಿಣಾಮಕಾರಿಯಾಗಿ ಇರುತ್ತವೆ. ಯುಗಾದಿ ಕಾಲದ ಸುತ್ತಮುತ್ತ ಕನ್ಯಾ ರಾಶಿಯವರಿಗೆ ವಿಶೇಷವಾದ ಒಂದು ಮಹತ್ವದ ಸಮಯ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಯುಗಾದಿ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಪವಿತ್ರ ಸಮಯ. ಈ ಸಮಯದಲ್ಲಿ ಗ್ರಹಗಳ ಚಲನೆ ಮಾನವನ ಜೀವನದ ಮೇಲೆ ಸೂಕ್ಷ್ಮವಾದ ಪರಿಣಾಮ ಬೀರುತ್ತದೆ. ಕನ್ಯಾ ರಾಶಿಯವರ ಜೀವನದಲ್ಲಿಯೂ ಈ ಸಮಯದಲ್ಲಿ ಹಲವು ಪ್ರಮುಖ ಬದಲಾವಣೆಗಳು ನಡೆಯುವ ಸಾಧ್ಯತೆ ಇರುತ್ತದೆ. ಈ ಬದಲಾವಣೆಗಳು ಕೆಲವೊಮ್ಮೆ ಅಚ್ಚರಿಯ ರೀತಿಯಲ್ಲಿ ಬರುತ್ತವೆ ಮತ್ತು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಯುಗಾದಿಗೆ ಮುನ್ನ ಕನ್ಯಾ ರಾಶಿಯವರು ಕೆಲವು ಒಳಗಿನ ಚಿಂತನೆಗಳನ್ನು ಅನುಭವಿಸುವರು. ಜೀವನದಲ್ಲಿ ಏನು ಮಾಡಬೇಕು, ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕು ಎಂಬ ವಿಚಾರದಲ್ಲಿ ಆಳವಾದ ಆಲೋಚನೆ ಶುರುವಾಗುತ್ತದೆ. ಈ ಸಮಯದಲ್ಲಿ ಅವರ ಮನಸ್ಸು ಹೆಚ್ಚು ಚುರುಕಾಗಿ ಕೆಲಸ ಮಾಡುತ್ತದೆ ಮತ್ತು ಅವರು ತಮ್ಮ ಹಳೆಯ ಅನುಭವಗಳನ್ನು ನೆನಪಿಸಿಕೊಂಡು ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ರೂಪಿಸುತ್ತಾರೆ. ಈ ಅವಧಿಯಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಸಂಭವಿಸಬಹುದಾದ ದೊಡ್ಡ ಘಟನೆಗಳಲ್ಲಿ ಮೊದಲನೆಯದು ಉದ್ಯೋಗ ಅಥವಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ಬದಲಾವಣೆಯಾಗಿರಬಹುದು. ಹಲವಾರು ಜನರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ಹಳೆಯ ಕೆಲಸದಲ್ಲಿ ಪದೋನ್ನತಿ ದೊರಕುವ ಸಾಧ್ಯತೆ ಇದೆ ಮತ್ತು ಕೆಲವರಿಗೆ ಸಂಪೂರ್ಣ ಹೊಸ ಕೆಲಸದ ಅವಕಾಶ ಬಂದು ಜೀವನದ ದಿಕ್ಕು ಬದಲಾಯಿಸಬಹುದು. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಕೆಲಸದಲ್ಲಿ ನಿಷ್ಠೆಯಿಂದ ದುಡಿಯುವರು. ಆದ್ದರಿಂದ ಯುಗಾದಿಯ ಸಮಯದಲ್ಲಿ ಅವರ ಪರಿಶ್ರಮಕ್ಕೆ ಫಲ ದೊರಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಲವು ತಿಂಗಳುಗಳಿಂದ ಮಾಡಿದ ಪ್ರಯತ್ನಗಳು ಈ ಸಮಯದಲ್ಲಿ ಫಲ ನೀಡಲು ಆರಂಭಿಸಬಹುದು. ಇದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಭವಿಷ್ಯದ ಬಗ್ಗೆ ಹೆಚ್ಚು ಆಶಾವಾದ ಉಂಟಾಗುತ್ತದೆ. ಇನ್ನೊಂದು ಪ್ರಮುಖ ಘಟನೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಿರಬಹುದು. ಕೆಲವರಿಗೆ ಮನೆಯೊಳಗೆ ಸಂತೋಷದ ಸುದ್ದಿ ಕೇಳಿಬರುವ ಸಾಧ್ಯತೆ ಇದೆ. ಮನೆಗೆ ಹೊಸ ಸದಸ್ಯನ ಆಗಮನ ಅಥವಾ ಮದುವೆಯಂತಹ ಶುಭ ಕಾರ್ಯಗಳ ನಿರ್ಧಾರ ಈ ಸಮಯದಲ್ಲಿ ನಡೆಯಬಹುದು. ಇದರಿಂದ ಮನೆಯ ವಾತಾವರಣ ಸಂತೋಷದಿಂದ ತುಂಬಿರುತ್ತದೆ. ಕನ್ಯಾ ರಾಶಿಯವರು ತಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವರು. ಆದ್ದರಿಂದ ಕುಟುಂಬದಲ್ಲಿ ನಡೆಯುವ ಈ ರೀತಿಯ ಘಟನೆಗಳು ಅವರಿಗೆ ಅತ್ಯಂತ ಸಂತೋಷವನ್ನು ನೀಡುತ್ತವೆ. ಯುಗಾದಿಯ ಸಮಯದಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶವೂ ಸಿಗಬಹುದು. ಇದು ಅವರ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ಆರ್ಥಿಕವಾಗಿ ಕೂಡ ಈ ಸಮಯ ಕನ್ಯಾ ರಾಶಿಯವರಿಗೆ ಹೊಸ ಬೆಳವಣಿಗೆಗಳನ್ನು ತರಬಹುದು. ಕೆಲವು ಸಮಯದಿಂದ ನಿಂತಿದ್ದ ಹಣದ ವಿಷಯಗಳು ಮುಂದಕ್ಕೆ ಸಾಗಬಹುದು. ಹಳೆಯ ಸಾಲ ತೀರಿಸುವ ಅವಕಾಶ ದೊರಕಬಹುದು ಅಥವಾ ಹೊಸ ಆದಾಯದ ಮಾರ್ಗಗಳು ಕಂಡುಬರಬಹುದು. ಇದರಿಂದ ಅವರ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸಬಹುದು. ಆದರೆ ಎಲ್ಲಾ ಘಟನೆಗಳು ಸದಾ ಸುಲಭವಾಗಿರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸವಾಲುಗಳು ಎದುರಾಗಬಹುದು. ಕೆಲಸದ ಒತ್ತಡ ಹೆಚ್ಚಾಗಬಹುದು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಬಹುದು. ಆದರೆ ಕನ್ಯಾ ರಾಶಿಯವರ ಶಾಂತ ಸ್ವಭಾವ ಮತ್ತು ವಿವೇಕದ ಗುಣ ಅವರಿಗೆ ಈ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕವಾಗಿ ಕೂಡ ಈ ಸಮಯ ಕನ್ಯಾ ರಾಶಿಯವರಿಗೆ ಮಹತ್ವದ್ದಾಗಿರುತ್ತದೆ. ಕೆಲವರು ದೇವರ ಆರಾಧನೆ, ಧ್ಯಾನ ಅಥವಾ ಪೂಜೆಯ ಕಡೆ ಹೆಚ್ಚು ಗಮನ ಹರಿಸಬಹುದು. ಇದರಿಂದ ಅವರ ಮನಸ್ಸಿಗೆ ಸ್ಥಿರತೆ ಬರುತ್ತದೆ ಮತ್ತು ಜೀವನದ ಅರ್ಥವನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಯುಗಾದಿಯ ಸಮಯದಲ್ಲಿ ನಡೆಯುವ ದೊಡ್ಡ ಘಟನೆಯೆಂದರೆ ಒಳಗಿನ ಬದಲಾವಣೆ ಕೂಡ ಆಗಿರಬಹುದು. ಕೆಲವರು ತಮ್ಮ ಜೀವನದ ಗುರಿಗಳನ್ನು ಪುನಃ ಪರಿಶೀಲಿಸಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಉತ್ತಮ ಮಾರ್ಗವನ್ನು ಆಯ್ಕೆ ಮಾಡಬಹುದು. ಇದು ಅವರ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಲು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ಯುಗಾದಿಯೊಳಗೆ ಕನ್ಯಾ ರಾಶಿಯವರ ಜೀವನದಲ್ಲಿ ಹಲವು ಪ್ರಮುಖ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತದೆ. ಕೆಲವು ಘಟನೆಗಳು ಹೊರಗಿನ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಕೆಲವು ಅವರ ಮನಸ್ಸಿನೊಳಗೆ ನಡೆಯುವ ಬದಲಾವಣೆಗಳಾಗಿರುತ್ತವೆ. ಆದರೆ ಈ ಎಲ್ಲವೂ ಸೇರಿ ಅವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವಂತೆ ಮಾಡುತ್ತವೆ. ಯುಗಾದಿಯೊಳಗಿನ ಸಮಯ ಕನ್ಯಾ ರಾಶಿಯವರಿಗೆ ಜಾಗೃತಿ, ಬೆಳವಣಿಗೆ ಮತ್ತು ಹೊಸ ಆರಂಭದ ಸಮಯವಾಗಿರುತ್ತದೆ. ಅವರು ತಮ್ಮ ಶ್ರಮವನ್ನು ನಂಬಿ ಧೈರ್ಯದಿಂದ ಮುಂದೆ ಸಾಗಿದರೆ ಈ ಅವಧಿ ಅವರ ಜೀವನದಲ್ಲಿ ದೊಡ್ಡ ಯಶಸ್ಸಿನ ದಾರಿಯನ್ನು ತೆರೆದಿರಬಹುದು. ಯುಗಾದಿಯ ಸಮೀಪ ಬರುತ್ತಿರುವ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಒಳಗೂ ಹೊರಗೂ ಹಲವು ಬದಲಾವಣೆಗಳ ಸೂಚನೆ ಕಾಣಿಸಿಕೊಳ್ಳುತ್ತದೆ. ಈ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರಾಗಿದ್ದು ತಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಆಲೋಚಿಸಿ ನಿರ್ಧಾರ ಮಾಡುವವರು. ಆದ್ದರಿಂದ ಅವರ ಜೀವನದಲ್ಲಿ ನಡೆಯುವ ದೊಡ್ಡ ಘಟನೆಗಳು ಅಚಾನಕ್ಕಾಗಿ ಬಂದರೂ ಕೂಡ ಅವುಗಳ ಹಿಂದೆ ಅವರ ಹಿಂದಿನ ಪರಿಶ್ರಮ ಮತ್ತು ಅನುಭವಗಳ ಪರಿಣಾಮ ಇರುತ್ತದೆ. ಈ ಅವಧಿಯಲ್ಲಿ ನಡೆಯುವ ಒಂದು ಪ್ರಮುಖ ಘಟನೆಯೆಂದರೆ ಸ್ನೇಹ ಸಂಬಂಧಗಳಲ್ಲಿ ಬದಲಾವಣೆ. ಕನ್ಯಾ ರಾಶಿಯವರು ಹೆಚ್ಚು ಸ್ನೇಹಿತರನ್ನು ಹೊಂದಿರುವುದಿಲ್ಲ, ಆದರೆ ಹೊಂದಿರುವ ಸ್ನೇಹವನ್ನು ಬಹಳ ಗೌರವದಿಂದ ಕಾಪಾಡುತ್ತಾರೆ. ಯುಗಾದಿಯೊಳಗೆ ಕೆಲವರಿಗೆ ಹಳೆಯ ಸ್ನೇಹಿತರೊಂದಿಗೆ ಮತ್ತೆ ಸಂಪರ್ಕವಾಗಬಹುದು. ಬಹುಕಾಲದಿಂದ ದೂರವಾಗಿದ್ದ ಸ್ನೇಹಿತರು ಮತ್ತೆ ಜೀವನಕ್ಕೆ ಬರುತ್ತಾರೆ. ಈ ಭೇಟಿ ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಹಳೆಯ ನೆನಪುಗಳನ್ನು ಜಾಗೃತಗೊಳಿಸುತ್ತದೆ ಮತ್ತು ಅವರಿಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ಇದೇ ಸಮಯದಲ್ಲಿ ಕೆಲವರಿಗೆ ಹೊಸ ಪರಿಚಯಗಳು ಕೂಡ ಆಗಬಹುದು. ಈ ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಬಹುದು.
ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯವಹಾರದಲ್ಲಿ ಸಹಾಯ ಮಾಡುವ ವ್ಯಕ್ತಿಗಳು ಅವರ ಜೀವನಕ್ಕೆ ಪ್ರವೇಶಿಸಬಹುದು. ಇದರಿಂದ ಅವರ ಕೆಲಸದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಕನ್ಯಾ ರಾಶಿಯವರ ಜೀವನದಲ್ಲಿ ಯುಗಾದಿಯೊಳಗೆ ನಡೆಯುವ ಮತ್ತೊಂದು ದೊಡ್ಡ ಘಟನೆಯೆಂದರೆ ಆತ್ಮವಿಶ್ವಾಸದ ಹೆಚ್ಚಳ. ಕೆಲವು ಕಾಲಗಳಿಂದ ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಹೊಂದಿದ್ದವರು ಈ ಸಮಯದಲ್ಲಿ ತಮ್ಮ ಶಕ್ತಿಯನ್ನು ಅರಿಯಲು ಆರಂಭಿಸುತ್ತಾರೆ. ಅವರ ಮನಸ್ಸಿನಲ್ಲಿ ಒಂದು ಹೊಸ ಧೈರ್ಯ ಹುಟ್ಟುತ್ತದೆ. ಯಾವುದೇ ಕೆಲಸವನ್ನು ಭಯವಿಲ್ಲದೆ ಪ್ರಾರಂಭಿಸುವ ಮನೋಭಾವ ಉಂಟಾಗುತ್ತದೆ. ಕುಟುಂಬದ ವಿಷಯದಲ್ಲಿಯೂ ಈ ಸಮಯದಲ್ಲಿ ಹಲವು ಮಹತ್ವದ ಘಟನೆಗಳು ನಡೆಯಬಹುದು. ಮನೆಯ ಹಿರಿಯರು ನೀಡುವ ಸಲಹೆಗಳು ಅವರಿಗೆ ದಾರಿದೀಪವಾಗಬಹುದು. ಕೆಲವರಿಗೆ ಮನೆಯಲ್ಲೇ ಒಂದು ಶುಭ ಕಾರ್ಯದ ನಿರ್ಧಾರ ಆಗಬಹುದು. ಮದುವೆ ಮಾತುಕತೆಗಳು ನಡೆಯಬಹುದು ಅಥವಾ ಹೊಸ ಮನೆ ಕಟ್ಟುವ ಯೋಜನೆ ಆರಂಭವಾಗಬಹುದು. ಇಂತಹ ಘಟನೆಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಸಂತೋಷದ ವಾತಾವರಣವನ್ನು ನಿರ್ಮಿಸುತ್ತವೆ. ಯುಗಾದಿಯ ಸಮಯದಲ್ಲಿ ಆರೋಗ್ಯದ ವಿಷಯದಲ್ಲಿಯೂ ಒಂದು ಹೊಸ ಅರಿವು ಮೂಡಬಹುದು. ಕೆಲವು ಕಾಲಗಳಿಂದ ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದವರು ಈ ಸಮಯದಲ್ಲಿ ತಮ್ಮ ದೇಹದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಆರಂಭಿಸುತ್ತಾರೆ. ಬೆಳಗ್ಗೆ ನಡೆಯುವುದು, ಯೋಗ ಅಥವಾ ಧ್ಯಾನ ಮಾಡುವಂತಹ ಉತ್ತಮ ಅಭ್ಯಾಸಗಳನ್ನು ಆರಂಭಿಸಬಹುದು. ಈ ಬದಲಾವಣೆಗಳು ಅವರ ಜೀವನದಲ್ಲಿ ದೀರ್ಘಕಾಲದ ಆರೋಗ್ಯವನ್ನು ನೀಡಲು ಸಹಾಯ ಮಾಡುತ್ತವೆ. ಆರ್ಥಿಕ ವಿಷಯಗಳಲ್ಲಿ ಕೂಡ ಒಂದು ದೊಡ್ಡ ತಿರುವು ಕಾಣಬಹುದು. ಕೆಲವು ಸಮಯದಿಂದ ನಿರೀಕ್ಷಿಸಿದ್ದ ಹಣದ ಲಾಭ ಈ ಸಮಯದಲ್ಲಿ ಸಿಗಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ದೊರಕಬಹುದು ಅಥವಾ ಹೊಸ ಆದಾಯದ ಮಾರ್ಗಗಳು ಕಾಣಿಸಬಹುದು. ಇದರಿಂದ ಅವರ ಆರ್ಥಿಕ ಸ್ಥಿತಿ ನಿಧಾನವಾಗಿ ಬಲವಾಗುತ್ತದೆ. ಆದರೆ ಈ ಸಮಯದಲ್ಲಿ ಸಹನೆಯೂ ಬಹಳ ಮುಖ್ಯ. ಕೆಲ ಸಂದರ್ಭಗಳಲ್ಲಿ ಕೆಲಸಗಳಲ್ಲಿ ವಿಳಂಬ ಉಂಟಾಗಬಹುದು. ಯೋಜನೆ ಮಾಡಿದಂತೆ ಫಲ ಸಿಗದೆ ಸ್ವಲ್ಪ ನಿರಾಶೆ ಉಂಟಾಗಬಹುದು. ಆದರೆ ಕನ್ಯಾ ರಾಶಿಯವರು ತಮ್ಮ ಶಾಂತ ಮನಸ್ಸಿನಿಂದ ಈ ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸಬಹುದು. ಅವರ ಸಹನೆ ಮತ್ತು ಪರಿಶ್ರಮವೇ ಕೊನೆಗೆ ಯಶಸ್ಸನ್ನು ತರುತ್ತದೆ. ಕನ್ಯಾ ರಾಶಿಯವರಿಗೆ ಯುಗಾದಿಯೊಳಗಿನ ಸಮಯವು ಮಹತ್ವದ ತಿರುವಿನ ಘಟ್ಟವಾಗಿರುತ್ತದೆ. ಈ ಅವಧಿಯಲ್ಲಿ ಜೀವನದ ಹಲವು ಕ್ಷೇತ್ರಗಳಲ್ಲಿ ಬದಲಾವಣೆಗಳು ಕಾಣಿಸಬಹುದು. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಅಥವಾ ಪರಿಶ್ರಮಕ್ಕೆ ಫಲ ಸಿಗುವ ಸಾಧ್ಯತೆ ಇರುತ್ತದೆ. ಕುಟುಂಬದಲ್ಲಿ ಸಂತೋಷದ ಘಟನೆಗಳು ನಡೆಯಬಹುದು ಮತ್ತು ಹಳೆಯ ಸಂಬಂಧಗಳು ಮತ್ತಷ್ಟು ಬಲವಾಗಬಹುದು. ಆರ್ಥಿಕ ಸ್ಥಿತಿಯಲ್ಲಿಯೂ ನಿಧಾನವಾದ ಸುಧಾರಣೆ ಕಾಣಬಹುದು. ಕೆಲ ಸವಾಲುಗಳು ಎದುರಾದರೂ ಸಹನೆ ಮತ್ತು ವಿವೇಕದಿಂದ ಅವುಗಳನ್ನು ಎದುರಿಸುವ ಶಕ್ತಿ ಕನ್ಯಾ ರಾಶಿಯವರಿಗೆ ಇರುತ್ತದೆ. ಯುಗಾದಿಯ ಸಮಯವು ಅವರಿಗೆ ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ. ತಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಅರಿತು ಹೊಸ ಆರಂಭದೊಂದಿಗೆ ಮುಂದಿನ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ನಡೆಸುವ ಅವಕಾಶ ಈ ಸಮಯದಲ್ಲಿ ದೊರಕುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ಲೈಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು.